ಎಷ್ಟೋ ಜನ ಸ್ಟಾಕ್ ಮಾರ್ಕೆಟ್ ಅಂದ ತಕ್ಷಣ ಆಲೋಚನೆ ಮಾಡೋದೇನು, ಬೆಳಗ್ಗೆ ದುಡ್ಡು ಹಾಕ್ತೀನಿ, ಮಧ್ಯಾಹ್ನದ ಒಳಗಾಗಿ ನನಗೆ ಲಾಭ ಸಿಕ್ಬಿಡುತ್ತೆ ಅಂತ. ಈ ರೀತಿ ಜೂಜಾಟದ ತರ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಆಲೋಚನೆ ಮಾಡಿದ್ರೆ ನಷ್ಟ ಕಟ್ಟಿಟ್ಟ ಬುತ್ತಿ. ಇನ್ನೂ ಕೆಲವರು ಶಾರ್ಟ್ಸ್ ಅನ್ನ ನೋಡ್ತೀನಿ, ಟೆಲಿಗ್ರಾಮ್ ಚಾನಲ್ನಲ್ಲಿ ಟಿಪ್ಸ್ ಬಂತು, ಯೂಟ್ಯೂಬ್ ಚಾನಲಲ್ಲಿ ಯಾರೋ ಹೇಳಿದ್ರು ಅಂತ ನಂಬಿಕೊಂಡು ಬೇರೆ ಯಾರದ್ದೋ ಮಾತನ್ನ ನಂಬಿಕೊಂಡು ದುಡ್ಡು ಹಾಕಿ ಕೈ ಸುಟ್ಕೊಂಡಿರ್ತಾರೆ. ಅದಕ್ಕೆ ಸ್ಟಾಕ್ ಮಾರ್ಕೆಟ್ ಅನ್ನ ಬೈತಾರೆ. ಸರಿನಪ್ಪ, ಇನ್ವೆಸ್ಟ್ಮೆಂಟ್ ಮಾಡಿ ಸ್ಟಾಕ್ ಮಾರ್ಕೆಟ್ ಅನ್ನ ನಂಬಿಕೊಂಡು ವೆಲ್ತ್ ಅಂದ್ರೆ ಸಂಪತ್ತು ಸೃಷ್ಟಿಸೋದಕ್ಕೆ ಸಾಧ್ಯನಾ? ಸಾಧ್ಯವಾಗಿಸಿಕೊಂಡವರು ಎಷ್ಟೋ ಜನ ಇದ್ದಾರೆ. ಅದರಲ್ಲಿ ಬಹಳ ದೊಡ್ಡ ಹೆಸರುಗಳು ಅಂತ ನೋಡಿದ್ರೆ ವಾರೆನ್ ಬಫೆಟ್ ಅವರು ಒಳ್ಳೆ ಸ್ಟಾಕ್ ಅನ್ನ ಕಡಿಮೆ ಬೆಲೆಗೆ ಸಿಕ್ಕಾಗ ಹೆಚ್ಚು ಹಣವನ್ನ ಹೂಡಿಕೆ ಮಾಡೋ ಮೆಥಡಾಲಜಿ ಕಂಡು ಹಿಡ್ಕೊಂಡ್ರು. ಪೀಟರ್ ಲಿಂಚ್ ನಮ್ಮ ಸುತ್ತಮುತ್ತ ನಡೀತಿರುವ ಜನ ಕೊಂಡುಕೊಳ್ತಿರುವ ಬಿಸ್ನೆಸ್ಗಳನ್ನ ಗಮನಿಸಿ ಜನರಿಗೆ ಯಾವುದು ಬೇಕು, ಯಾವುದು ಏಳಬಹುದು ಅನ್ನೋದನ್ನ ಹುಡುಕೋದಕ್ಕೆ ಸಾಧ್ಯ ಆಯಿತು. ಅವರು ಸಂಪತ್ತನ್ನ ಸೃಷ್ಟಿ ಮಾಡಿದ್ರು. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಕೂಲಿ ಮಾಡೋರಿಂದ ಹಿಡಿದು ಕಂಪನಿ ಸಿಇಒ ವರೆಗೆ ಸ್ಮಾರ್ಟ್ ಫೋನ್ ಎಲ್ಲರ ಹತ್ರ ಇರುತ್ತೆ ಇತ್ತೀಚೆಗೆ. ಆ ಸ್ಮಾರ್ಟ್ ಫೋನ್ಗೆ ರೀಚಾರ್ಜ್ ಕಂಪಲ್ಸರಿ. ತಿಂಗಳಿಗೆ 300-400 ರೀಚಾರ್ಜ್ ಮಾಡಿಸ್ತಾರೆ. ಸೊ ಕಲಿತ ಪಾಠ ಏನು? ಎಲ್ಲರಿಗೂ ಬೇಕಾದ ಬಿಸ್ನೆಸ್ಸು ಬೆಳೆಯೋಕ್ಕೆ ಅವಕಾಶ ಇದ್ರೆ ಅಂಥ ಕಡೆ ನಿಮ್ಮ ಹಣವನ್ನು ತೊಡಗಿಸಬೇಕು. ಜಿಮ್ ಸೈಮನ್ಸ್ ಅಂತಿದ್ದಾರೆ. ಇವರ ಮೆಥಡಾಲಜಿ ಏನು? ಮ್ಯಾಥಮೆಟಿಕ್ಸ್ ಅಂದ್ರೆ ಪ್ರಾಪರ್ ಆಗಿ ಕ್ಯಾಲ್ಕುಲೇಷನ್ ಆಗಬೇಕು, ಡಾಟಾ ಸಿಗಬೇಕು, ನಂಬರ್ಸ್ ಅನ್ನು ನೋಡಬೇಕು, ಕಂಪ್ಯೂಟರ್ ಮಾಡೆಲ್ ಅನ್ನು ಬಳಸ್ಕೊಂಡು ಯಾವ ಸ್ಟಾಕ್ ಪಿಕ್ ಆಗಬಹುದು ಅನ್ನೋದನ್ನ ಹುಡುಕೋದ್ರಲ್ಲಿ ಚಾಣಾಕ್ಷರಾಗಿದ್ರು. ಇವರೆಲ್ಲ ಸಂಪತ್ತನ್ನ ಸೃಷ್ಟಿ ಮಾಡಿಕೊಂಡವರೇ. ಹೇಗೆ? ಇನ್ವೆಸ್ಟ್ಮೆಂಟ್ ಮಾಡಿ. ಸೊ ಇವರುಗಳಿಂದ ಕಲಿಬೇಕಾಗಿರುವ ಪಾಠಗಳು ಏನು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ. ಸೊ ವಿಡಿಯೋ ಎಂಡ್ವರೆಗೂ ತಪ್ಪದೆ ನೋಡಿ. ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. ಲೆಸನ್ ನಂಬರ್ 1, ನೀವು ಹಣ ಹೂಡಿಕೆ ಮಾಡಿದಾಗ ಕೊಂಡುಕೊಳ್ಳೋದು ಬರೀ ಸ್ಟಾಕ್ ಅನ್ನಲ್ಲ, ಆ ಬಿಸಿನೆಸ್ ಅನ್ನ, ಒಳ್ಳೆ ಬಿಸಿನೆಸ್ ಅನ್ನ ಒಳ್ಳೆ ಬೆಲೆಗೆ ನೀವು ಕೊಂಡುಕೊಳ್ಳೋದಕ್ಕೆ ಸಾಧ್ಯ ಆಗಬೇಕು. ವಾರೆನ್ ಬಫೆಟ್ ಅವರ ಮಾತಿನಂತೆ ಅವರು ಬೆಂಜಮಿನ್ ಗ್ರಾಹಂ ಅನ್ನೋ ಒಬ್ಬ ವ್ಯಾಲ್ಯೂ ಇನ್ವೆಸ್ಟರ್ ಇದ್ರು. ಒಳ್ಳೆ ಕಂಪನಿಯನ್ನ ಒಳ್ಳೆ ಬೆಲೆಗೆ ಹೇಗೆ ಕೊಂಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಎಕ್ಸ್ಪರ್ಟ್ ಅವರು. ಈ ಸ್ಟಾಕ್ ನಾಳೆ ಮೇಲಕ್ಕೆ ಹೋಗುತ್ತಾ, ನಾಳೆಯಿಂದ ಬೆಳೆಯೋದಕ್ಕೆ ಶುರುವಾಗುತ್ತಾ ಅನ್ನೋದೆಲ್ಲ ನಾವು ಕೇಳಬೇಕಾಗಿರೋ ಪ್ರಶ್ನೆ. ಈ ಬಿಸಿನೆಸ್ ಇನ್ನೊಂದು 10 ವರ್ಷ 20 ವರ್ಷ ಆದ್ರೂ ಬೆಳೀತಾ ಇರುತ್ತಾ, ಇದಕ್ಕೆ ಡಿಮಾಂಡ್ ಇರುತ್ತಾ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಬೇಕು. ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಿಮ್ಮ ಮನೆ ಹತ್ರ ಒಂದು ಅಂಗಡಿ ಇದೆ. ಆ ಅಂಗಡಿಯ ಬಿಸ್ನೆಸ್ ಅನ್ನ ನೀವು ಗಮನಿಸಿದ್ರೆ ಕಸ್ಟಮರ್ಸ್ ಚೆನ್ನಾಗಿ ಬರ್ತಿದ್ದಾರೆ, ಪ್ರಾಡಕ್ಟ್ ಅನ್ನ ಖರೀದಿ ಮಾಡ್ತಾ ಇದ್ದಾರೆ, ಇದೆಲ್ಲವೂ ಆಗ್ತಾ ಇದೆ. ಈ ಅಂಗಡಿ, ಈ ಬಿಸ್ನೆಸ್ಸು ಮುಂದಿನ ಕೆಲ ವರ್ಷಗಳಲ್ಲಿ 10 ಲಕ್ಷ ರೂಪಾಯಿ ಬೆಲೆವರೆಗೆ ಬೆಳ್ಕೊಳ್ಳುತ್ತೆ ಅಂತ ನೀವು ನಂಬ್ತೀರಿ. ಅದನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ನಿಮ್ಗೆ ಅನ್ಸುತ್ತೆ ಬಿಸ್ನೆಸ್ಸು, ಅವ್ರು ಆಗ್ತಿರೋ ಬಂಡವಾಳ, ಆಗ್ತಿರೋ ವ್ಯಾಪಾರ, ಇದನ್ನೆಲ್ಲ ನೋಡಿ ಈಗ ಏನೋ ಕಷ್ಟ ಕಾಲಕ್ಕೆ ಆ ವ್ಯಕ್ತಿ 6 ಲಕ್ಷಕ್ಕೆ ಆ ಬಿಸ್ನೆಸ್ ಅನ್ನ ಮಾರಾಟ ಮಾಡ್ತಿದ್ದಾನೆ. ಡೆಫಿನೆಟ್ಲಿ 10 ಲಕ್ಷ ದುಡಿಯುವ ತಾಕತ್ ಅದಕ್ಕಿದೆ. 6 ಲಕ್ಷ ರೂಪಾಯಿಗೆ ಎಲ್ಲ ಸೇರಿ ಮಾರಾಟ ಮಾಡ್ತಿದ್ದಾನೆ ಅಂತಂದ್ರೆ ಅದು ಒಳ್ಳೆ ವ್ಯಾಲ್ಯೂ ಆಪರ್ಚುನಿಟಿ. ನೀವು ಹಾಕ್ತಿರೋ ಬಂಡವಾಳಕ್ಕೆ ಒಳ್ಳೆ ರಿಟರ್ನ್ಸ್ ಅನ್ನ ನೀವಲ್ಲಿ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇರುತ್ತೆ. ಸ್ಟಾಕ್ ಮಾರ್ಕೆಟ್ನಲ್ಲಿ ಈ ತರ ನೀವು ಹುಡುಕೋದಕ್ಕೆ ಸಾಧ್ಯ ಆಯ್ತು ಅಂತಂದ್ರೆ ನಿಮಗೆ ಲಾಭ ಗಳಿಸುವ ಅವಕಾಶ ಸಿಗುತ್ತೆ. ಈ ಅಪ್ರೋಚ್ ಅನ್ನ ವ್ಯಾಲ್ಯೂ ಇನ್ವೆಸ್ಟಿಂಗ್ ಅಂತ ಕರೀತಾರೆ. ಒಳ್ಳೆ ಬಿಸ್ನೆಸ್, ಲಾಭ ಮಾಡೋ ಕೆಪಾಸಿಟಿ ಇದೆ, ಕಡಿಮೆ ದುಡ್ಡಿಗೆ ಸಿಗ್ತಾ ಇದೆ. ವಾರೆನ್ ಬಫೆಟ್ ಇದೇ ತರದ ಅಪ್ರೋಚ್ ಅನ್ನ ಅವರ ಇನ್ವೆಸ್ಟ್ಮೆಂಟ್ ಜರ್ನಿನಲ್ಲಿ ಬಳಸಿಕೊಂಡಿದ್ದಾರೆ. ಅವರ ಆಲೋಚನೆ ಪ್ರಕಾರ ಯಾವ ಕಂಪನಿಯ ಬಿಸ್ನೆಸ್ಸು ತುಂಬಾ ವರ್ಷಗಳ ಕಾಲ ಮುಂದುವರ್ಕೊಂಡು ಹೋಗುತ್ತೆ, ಬೆಳ್ಕೊಂಡು ಹೋಗುತ್ತೆ, ಅದಕ್ಕೆ ಕಾಂಪಿಟೇಟರ್ಸೇ ಇಲ್ಲ, ಕಾಂಪಿಟೇಟರ್ಸ್ ಇಲ್ಲದಂತಹ ಬಿಸ್ನೆಸ್ಗಳನ್ನ ಹುಡುಕೋದ್ರ ಬಗ್ಗೆ ಅವರು ಆಲೋಚನೆ ಮಾಡ್ತಿದ್ರು. ಯಾವುದು ಆ ಕ್ವಾಲಿಟೀಸು? ಟ್ರಸ್ಟೆಡ್ ಬ್ರ್ಯಾಂಡ್ ಆಗಿರಬೇಕು, ಬಿಸ್ನೆಸ್ ಸ್ಟ್ರಾಂಗ್ ಆಗಿರಬೇಕು, ಕಸ್ಟಮರ್ ರಿಟೆನ್ಷನ್ ಅಂದ್ರೆ ಹೆಚ್ಚೆಚ್ಚು ಕಸ್ಟಮರ್ಸ್ ವಾಪಸ್ ಆ ಪ್ರಾಡಕ್ಟ್ಗೋಸ್ಕರ ಬರ್ತಾ ಇರಬೇಕು, ಆ ಪ್ರಾಡಕ್ಟೇ ಬೇಕು ಅಂತ ಕಸ್ಟಮರ್ ಲಾಯಲ್ಟಿ ಇರಬೇಕು. ನನ್ನ ಹತ್ರ ಒಂದು ಐಫೋನ್ ಇದೆ, ನಾನು ನೆಕ್ಸ್ಟ್ ಖರೀದಿ ಮಾಡೋದು ಐಫೋನೇ ಅನ್ನೋ ತರದ ಸ್ಟ್ರಾಂಗ್ ಕಸ್ಟಮರ್ಸು. ಎಕ್ಸ್ಟೆನ್ಸಿವ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್, ಅವರ ಪ್ರಾಡಕ್ಟ್ ಚೆನ್ನಾಗಿದೆ, ಅದನ್ನ ಜನರಿಗೆ ತಲುಪಿಸೋದಕ್ಕೆ ಇವ್ರ ಹತ್ರ ಎಲ್ಲ ತಯಾರಿ ಇದೆಯಾ? ಇರುತ್ತೆ. ಎಸೆನ್ಷಿಯಲ್ ಪ್ರಾಡಕ್ಟ್ಸ್ ಆರ್ ಸರ್ವಿಸಸ್ ವಿತ್ ರೆಕರಿಂಗ್ ಡಿಮಾಂಡ್. ಇನ್ನು 10 ವರ್ಷದಲ್ಲಿ ಅದಕ್ಕೆ ಡಿಮಾಂಡೇ ಇರಲ್ಲ ಅಂತ ಆದ್ರೆ ಅಂಥ ಬಿಸ್ನೆಸ್ನ ಬಗ್ಗೆ ಅವರು ಹೂಡಿಕೆ ಮಾಡೋದಿಲ್ಲ. ಇದು ಮೊದಲನೇ ಪಾಠ. ನೀವು ಹಣವನ್ನ ಬರೀ ಸ್ಟಾಕ್ ಮೇಲೆ ಹೂಡಿಕೆ ಮಾಡ್ತಿಲ್ಲ, ಬಿಸ್ನೆಸ್ ಮೇಲೆ. ಬಿಸ್ನೆಸ್ ಗೆಲ್ಲುತ್ತಾ ಅನ್ನೋ ಥಾಟ್ನ ಮೇಲೆ ನೀವು ಹೂಡಿಕೆ ಮಾಡ್ತೀರಿ. ಎರಡನೇ ಲೆಸನ್ ಏನಪ್ಪಾ ಅಂತಂದ್ರೆ ನಿಮ್ಮ ಸುತ್ತಮುತ್ತ ನೋಡಿ ಅಂತ. ಪೀಟರ್ ಲಿಂಚ್ ಅವರದ್ದು ಡಿಫರೆಂಟ್ ಅಪ್ರೋಚ್ ವಾರೆನ್ ಬಫೆಟ್ ಅವರಿಗಿಂತ. ಏನು ಆ ಅಪ್ರೋಚ್ ಅಂತ ಅಂದ್ರೆ, ಎವ್ರಿ ಡೇ ಇನ್ವೆಸ್ಟರ್ಸು ಪೊಟೆನ್ಷಿಯಲ್ ಬಿಸ್ನೆಸ್ ಅನ್ನ, ನಮ್ಮ ಸುತ್ತಮುತ್ತ ಹೆಚ್ಚು ವ್ಯಾಪಾರ ಆಗ್ತಿರೋ ಬಿಸ್ನೆಸ್ ಅನ್ನ ನಾವು ಗ್ರಹಿಸೋದಕ್ಕೆ ಸಾಧ್ಯ ಆಗಬೇಕು, ಇಲ್ಲ ಅಂತಂದ್ರೆ ದುಡ್ಡು ಮಾಡೋದಕ್ಕೆ ಆಗೋದಿಲ್ಲ ಅಂತ. ಈಗ ನೋಡಿ, ನಿಮ್ಮ ಮನೆ ಹತ್ರ ಒಂದು ಲೋಕಲ್ ರೆಸ್ಟೋರೆಂಟ್ ಇದೆ, ಯಾವಾಗಲೂ ಕಸ್ಟಮರ್ಸ್ ಇರ್ತಾರೆ. ಒಂದು ಕನ್ಸ್ಯೂಮರ್ ಬ್ರ್ಯಾಂಡ್ ಇದೆ,
ನೀವು ಸುತ್ತಮುತ್ತ ಏರಿಯಾದಲ್ಲಿ ಓಡಾಡಬೇಕಾದ್ರೆ ಒಂದು ಕಂಪನಿಯ ಪ್ರಾಡಕ್ಟ್ ಅನ್ನ ಹೆಚ್ಚೆಚ್ಚು ನೋಡ್ತಾ ಇದ್ದೀರಿ ಅಂತಂದ್ರೆ ಅದಕ್ಕೆ ಅವಕಾಶ ಇದೆ. ಹಾಗೇನೆ ಯಾವುದೋ ಒಂದು ಐಟಮ್ ಸ್ಟೋರ್ನಲ್ಲಿ ಯಾವಾಗಲೂ ಖಾಲಿ ಆಗ್ತಾ ಇರುತ್ತೆ, ಬೇಗ ಬೇಗ ಅದು ರೀಫಿಲ್ ಆಗ್ತಾ ಇರ್ತದೆ ಅಂದ್ಕೊಳ್ಳಿ, ಖಾಲಿ ಆಗುತ್ತೆ ಹೊಸ ಪ್ರಾಡಕ್ಟ್, ಖಾಲಿ ಆಗುತ್ತೆ ಹೊಸ ಬ್ಯಾಚ್ ಬರುತ್ತೆ. ಈ ಥರದ್ದೇನೋ ಆಗ್ತಿದೆ ಅಂತಂದ್ರೆ ಅದು ನಿಮಗೆ ಒಂದು ಕ್ಯೂರಿಯಾಸಿಟಿಯನ್ನು ಟ್ರಿಗರ್ ಮಾಡೋ ಹಾಗೆ ಇರಬೇಕು. ಯಾಕೆ ಈ ಬಿಸ್ನೆಸ್ಸು ಇಷ್ಟು ಪ್ರಾಡಕ್ಟನ್ನು ಇಷ್ಟು ಕ್ವಿಕ್ ಆಗಿ ಸೆಲ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ? ಬರೀ ಪಾಪ್ಯುಲಾರಿಟಿ ಅಷ್ಟೇನಾ, ಇವರು ಲಾಭನೂ ಮಾಡ್ತಾ ಇದ್ದಾರಾ, ಸಾಲಗಿಲ ಮಾಡ್ಕೊಂಡಿದ್ದಾರಾ? ಒಂದು ವೇಳೆ ಮುಂದಿನ ವರ್ಷ ಇಷ್ಟು ಸೇಲ್ಸ್ ಆಗಲಿಲ್ಲ ಅಂತಂದ್ರೆ ಈ ಬಿಸ್ನೆಸ್ಸು ಮುಂದುವರಿಯೋದಕ್ಕೆ ಸಾಧ್ಯ ಆಗುತ್ತಾ? ಈ ರೀತಿಯಾದ ಆಲೋಚನೆ ನಾವು ಮಾಡಬೇಕಾಗುತ್ತೆ. ನಮ್ಮ ಸುತ್ತಮುತ್ತ ಇರುವ ಬಿಸ್ನೆಸ್ ಸೇಲ್ಸ್ ಏನಾಗ್ತಿದೆ ಅದನ್ನ ಅಬ್ಸರ್ವ್ ಮಾಡುವಂತಹ ಚಾಣಾಕ್ಷತೆ ನಮಗಿರ್ಬೇಕಾಗತ್ತೆ. ಮುಂದಿನ ಚಾಪ್ಟರ್ ಏನಪ್ಪಾ ಅಂತಂದ್ರೆ, ಸಣ್ಣ ಸಣ್ಣ ಮೊತ್ತ ಆಗಿರಲಿ ಒಳ್ಳೆ ಬಿಸ್ನೆಸ್ನ ಮೇಲೆ ನೀವು ಹಾಕೋದಕ್ಕೆ ಸಿದ್ಧರಿರಬೇಕು. ನನ್ನ ಹತ್ರ ಜಾಸ್ತಿ ದುಡ್ಡು ಬಂದಾಗ ನಾನು ಹಾಕ್ತೀನಿ ಅಂತ ಕಾಯ್ಕೊಂಡು ಕೂತ್ಕೊಂಡ್ರೆ ಏನೂ ಯೂಸ್ ಆಗೋದಿಲ್ಲ. ಯಾಕೆ ಅಂತ ಹೇಳ್ತೀನಿ. ನಾವು ಅಬ್ಸರ್ವ್ ಮಾಡೋದೇನು, ಈ ಥರದ ಅಪ್ರೋಚು, ವ್ಯಾಲ್ಯೂ ಇನ್ವೆಸ್ಟಿಂಗು, ಒಳ್ಳೆ ಬಿಸ್ನೆಸ್ ಅನ್ನ ಕೊಂಡ್ಕೊಳ್ಬೇಕು, ಚೆನ್ನಾಗಿ ಇದು ಬೆಳ್ಕೊಂಡು ಹೋಗುತ್ತೆ ಅನ್ನೋ ಥರದ ಆಲೋಚನೆ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗೆ, ಲಕ್ಷಾಂತರ ಕೋಟಿ ಇನ್ವೆಸ್ಟ್ ಮಾಡ್ತಾರಲ್ಲ ಅಂಥವ್ರಿಗೆ ನಡೆಯುತ್ತೆ. ನೋಡಿ, ನನ್ನ ಹತ್ರ 100 ರೂಪಾಯೋ 200 ರೂಪಾಯೋ ಇಷ್ಟು ಇರೋದಿಲ್ಲ. ಬರೀ 100 ರೂಪಾಯಿನ ನೀವು ಅಡ್ಜಸ್ಟ್ ಮಾಡ್ತೀರಾ ಅಂದ್ಕೊಂಡ್ರು ತಿಂಗಳಿಗೆ 100 ರೂಪಾಯಿ ಕಲಿಯೋದಕ್ಕೆ ಅಂತ ನೀವು ಹಾಕ್ತಾ ಹೋದ್ರು ಒಂದು ವರ್ಷಕ್ಕೆ 1200 ರೂಪಾಯಿ, 5 ವರ್ಷಕ್ಕೆ 6000 ರೂಪಾಯಿ, 10 ವರ್ಷಕ್ಕೆ ಅಂದ್ಕೊಂಡ್ರೆ 12,000 ರೂಪಾಯಿ. ನೀವು ಕಲಿತಾ ಕಲಿತಾ 100 ರೂಪಾಯಿಗೆ ನಿಲ್ಲೋದಿಲ್ಲ ಅನ್ನೋದು ನನ್ನ ನಂಬಿಕೆ. ನೀವು ಕಲಿತ ಹಾಗೆ ನಿಮ್ಮ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗೋದಕ್ಕೆ ಅವಕಾಶ ಇರ್ತದೆ. ಮನುಷ್ಯನ ಸಹಜ ಗುಣ ಇದು. ಎಷ್ಟೋ ಜನ ಬಿಸ್ನೆಸ್ ಅರ್ಥ ಆಗಿರೋದಿಲ್ಲ, ಅವ್ರು ಏನ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ ಗೊತ್ತಿರೋದಿಲ್ಲ, ಅದಕ್ಕೆ ದುಡ್ಡು ಹಾಕೋದಕ್ಕೆ ಹಿಂದೆ ಮುಂದೆ ನೋಡ್ತಿರ್ತಾರೆ. ನೀವು ನಿಮ್ಮ ಮನೆ ಸುತ್ತಮುತ್ತ ನೋಡಿ, ಎಲ್ಲೋ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋರು, ಬಜ್ಜಿ ಅಂಗಡಿ ವ್ಯಾಪಾರ ಮಾಡೋರು, ಇನ್ನೇನೋ ಸಣ್ಣ ಪುಟ್ಟ ಉದ್ದಿಮೆ ಮಾಡೋರು, ಎಲ್ಲೋ ಒಂದು ಕಂಪ್ನಿಲಿ ಕಡಿಮೆ ದುಡ್ಡಿಗೆ ದುಡಿಯೋರು, ಇವರೆಲ್ಲರೂ ಚಿಟ್ ಫಂಡ್ಸ್ ಹಾಕಿರ್ತಾರೆ. ಅವ್ರಿಗೆ ಅದು ಅರ್ಥ ಆಗುತ್ತೆ, ಅದಕ್ಕೆ ಹಾಕಿರ್ತಾರೆ ಅಷ್ಟೇ. ಸೊ ಈ 100 ರೂಪಾಯಿ ಅಂತ ನಾನು ಹೇಳಿದ್ನಲ್ಲ, ತಿಂಗಳಿಗೆ 100 ರೂಪಾಯಿ, 1 ವರ್ಷ ನೀವು ಹಾಕ್ತಾ ಹೋಗ್ತೀರಿ, 2 ವರ್ಷ ಹಾಕ್ತೀರಿ, 3 ವರ್ಷ ಹಾಕ್ತೀರಿ, ನಿಮಗೆಲ್ಲೋ ಒಂದು ಕಡೆ ಗೊತ್ತಾಗುತ್ತೆ, ಅರ್ಥ ಆಗುತ್ತೆ ಇನ್ವೆಸ್ಟ್ಮೆಂಟ್. ಅವಾಗ ನೀವು ಇನ್ವೆಸ್ಟ್ಮೆಂಟನ್ನು ಜಾಸ್ತಿ ಮಾಡ್ತಾ ಹೋಗ್ತೀರಿ. ಸೊ ಆ ಡಿಸಿಪ್ಲಿನ್ ಅನ್ನ ಇನ್ಕಲ್ಕೇಟ್ ಮಾಡೋದಕ್ಕೆ 100 ರೂಪಾಯಿ ಅಲ್ಲ, 10 ರೂಪಾಯಿ ನೀವು ಹಾಕಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೂ ಅದರಿಂದ ಸ್ಟಾರ್ಟ್ ಮಾಡಿ, ಕಾಯೋದಕ್ಕೆ ಹೋಗಬೇಡಿ. ಇಲ್ಲಿ ನೀವು ಗಮನಿಸಬೇಕಾಗಿರೋ ವಿಚಾರ ಏನಪ್ಪಾ ಅಂತಂದ್ರೆ, ಯಾವುದೇ ಸ್ಟಾಕ್ ರಿಲೇಟೆಡ್ ಇನ್ವೆಸ್ಟ್ಮೆಂಟು ಇಂತಿಷ್ಟೇ ರಿಟರ್ನ್ಸ್ ನಿಮಗೆ ಬಂದೇ ಬರುತ್ತೆ ಅಂತ ಗ್ಯಾರಂಟಿ ಮಾಡೋದಿಲ್ಲ. ಇಷ್ಟು ವರ್ಷ ಬೆಳೆದಿದೆ, ಮುಂದಿನ ಒಂದಷ್ಟು ವರ್ಷಗಳು ಹೀಗೆ ಬೆಳೆಯೋದಕ್ಕೆ ಅವಕಾಶ ಇರೋ ಬಿಸ್ನೆಸ್ ನಲ್ಲಿ ದುಡ್ಡು ಹಾಕ್ತೀನಿ ಅನ್ನೋದಾದ್ರೆ ಬೆಳೆಯೋದಕ್ಕೆ ಅವಕಾಶ ಇರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಯಾವುದೇ ತರ ಗ್ಯಾರಂಟಿ ಇರೋದಿಲ್ಲ. ಈಗ ಕೆಲವೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ, ಈ 100 ರೂಪಾಯಿ ಎಕ್ಸ್ಪೆರಿಮೆಂಟ್ ನಾನು ಮಾತಾಡಿದ್ನಲ್ಲ, ಪರವಾಗಿಲ್ರಿ, ನಾನು 100 ರೂಪಾಯಿ ಕಳ್ಕೊಂಡ್ರೆ ನನಗೇನು ದೊಡ್ಡದು ಅನ್ಸೋದಿಲ್ಲ, ಆದ್ರೆ ಬಂದ್ರೆ ಒಳ್ಳೆ ರಿಟರ್ನ್ಸ್ ಬರ್ಬೋದಾ ಅನ್ನೋ ಥರದ ಎಜುಕೇಶನಲ್ ಎಕ್ಸ್ಪೆರಿಮೆಂಟ್ ಅನ್ನ ಟ್ರೈ ಮಾಡ್ತಾರೆ. ಕೆಲವೊಬ್ರು ಸ್ವಲ್ಪ ಹೆಚ್ಚೇನೆ ರಿಸ್ಕ್ ಇರುವಂತಹ ಕ್ರಿಪ್ಟೋ ಕರೆನ್ಸಿನಲ್ಲೂ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಬೈನಾನ್ಸ್ ನಂತಹ ಪ್ಲಾಟ್ಫಾರ್ಮ್ ಇದೆ. ಈ ಪ್ಲಾಟ್ಫಾರ್ಮ್ ಅನ್ನು ಬಳಸ್ಕೊಂಡು ನೀವು ಪ್ರತಿದಿನ, ಪ್ರತಿ ವಾರ, ಪ್ರತಿ ತಿಂಗಳು ಬರೀ 10 ರೂಪಾಯಿಂದ ಸ್ಟಾರ್ಟ್ ಮಾಡಿ ಕ್ರಿಪ್ಟೋ ಕರೆನ್ಸಿಗಳಲ್ಲಿ ಹೂಡಿಕೆ ಮಾಡೋದಕ್ಕೆ ಅವಕಾಶ ಇದೆ. ಆದರೆ ಇದು ನಿಮಗೆ ಒಂದು ರೀತಿ ರೆಗ್ಯುಲರ್ ಬೈಯಿಂಗ್ಗೆ ಹೆಲ್ಪ್ ಮಾಡುತ್ತೆ, ಈ ಆಟೋಮ್ಯಾಟಿಕ್ ಸೆಟಪ್ ಅನ್ನೋದು. ಬಟ್ ನಿಮ್ಗೆ ಯಾವುದೇ ಥರದ ರಿಟರ್ನ್ಸ್ ಅನ್ನ ಗ್ಯಾರಂಟಿ ಮಾಡೋದಿಲ್ಲ. ಹಾಗೇನೆ ಕ್ರಿಪ್ಟೋ ಕರೆನ್ಸಿ ಅನ್ನೋದು ಸಿಕ್ಕಾಪಟ್ಟೆ ವಾಲಟೈಲು. ಒಂದೊಂದ್ಸತಿ 100% ಎದ್ಬಿಡ್ತದೆ, 90% ಬಿದ್ದು ಹೋಗುತ್ತೆ, ಈ ಥರದ್ದೆಲ್ಲ ಆಗ್ತಾ ಇರ್ತದೆ. ಸೊ ಫ್ಲಕ್ಚುಯೇಷನ್ ತುಂಬಾನೇ ಇರುತ್ತೆ. ಜೊತೆಗೆ ಇನ್ನೊಂದು ವಿಷಯ ಇದೆ, ಏನು, ಈ ಬೈನಾನ್ಸ್ ನಂಥ ಪ್ಲಾಟ್ಫಾರ್ಮ್ ನಲ್ಲಿ ನೀವು ಕ್ರಿಪ್ಟೋ ಕರೆನ್ಸಿ ಟ್ರೇಡ್ ಮಾಡಬೇಕು ಅಥವಾ ಪರ್ಚೇಸ್ ಮಾಡಬೇಕು ಅನ್ನೋದಾದ್ರೆ ಅದಕ್ಕೆ P2P ಲೆಂಡಿಂಗ್ ಮೆಕ್ಯಾನಿಸಮ್ ಅಂತ ಒಂದಿರ್ತದೆ. ಅದನ್ನ ಬಳಸ್ಕೊಂಡು ನೀವು ಹಣವನ್ನ ಹಾಕಿ ಅಲ್ಲಿ ಟ್ರೇಡ್ ಮಾಡಬೇಕಾಗ್ತದೆ. ಸೊ ಈ P2P ಅನ್ನೋದೇ ಒಂದು ಸೆಪರೇಟ್ ಟಾಪಿಕ್, ನಾನು ಅದನ್ನ ಇಲ್ಲಿ ಕವರ್ ಮಾಡ್ತಾ ಇಲ್ಲ. ಅದು ಸೆಬಿ ರಿಜಿಸ್ಟರ್ಡ್, ಸೆಬಿ ಗೈಡ್ಲೈನ್ಸ್ ಕೆಳಗಡೆ ಬರ್ತದೆ ಅನ್ನೋದನ್ನ ನೋಡಿಕೊಂಡು ನೀವು ಮುಂದುವರಿಬೇಕಾಗತ್ತೆ. ವರ್ಚುವಲ್ ಡಿಜಿಟಲ್ ಅಸೆಟ್, ಕ್ರಿಪ್ಟೋ ಅಂದ್ರೆ ಈ ಬಿಟ್ಕಾಯಿನ್ ಅಂತ ಅಸೆಟ್ನ ಮೇಲೆ ನೀವು ಹೂಡಿಕೆ ಮಾಡಿದ್ದೀರಿ, ಲಾಭ ಗಳಿಸಿದಿರಿ ಅಂದ್ರೆ ಸೆಕ್ಷನ್ 115 BBH ನಮ್ಮ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಏನಿದೆ ಅದರ ಅಡಿಯಲ್ಲಿ 30% ಫ್ಲಾಟ್ ಟ್ಯಾಕ್ಸ್ ಇರ್ತದೆ. ನೀವು ಮಾಡೋ ಟ್ರಾನ್ಸ್ಫರ್ ಏನಿರ್ತದಲ್ಲ, ಹಣ ಇನ್ವೆಸ್ಟ್ ಮಾಡೋದಕ್ಕೆ, ಅದಕ್ಕೆ 1% TDS ಇರ್ತದೆ, ಸೆಕ್ಷನ್ 194S. ಸೊ ಇದರ ಜೊತೆಗೆ ನೀವು ಕ್ರಿಪ್ಟೋದಲ್ಲಿ ದುಡ್ಡು ಹಾಕಿ ಒಂದು ವೇಳೆ ದುಡ್ಡನ್ನು ಕಳ್ಕೊಂಡ್ರೆ ನಿಮಗೆ ಬೇರೆ ನೀವೇನು ಕಟ್ಟಬೇಕಾಗಿರೋ ಟ್ಯಾಕ್ಸ್ ಇರ್ತದಲ್ಲ ಗವರ್ಮೆಂಟ್ಗೆ, ಅದರಲ್ಲಿ ನನಗೆ ಕ್ರಿಪ್ಟೋದಲ್ಲಿ ಲಾಸ್ ಆಯಿತು ಅಂತ ಸೆಟ್ ಆಫ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಸೊ ಇದೆಲ್ಲವನ್ನು ಗಮನಿಸಿ ನಿಮಗೆ ಓಕೆ ಅನ್ಸಿದ್ರೆ ನಿಮ್ಮ ಫಿನಾನ್ಷಿಯಲ್ ಅಡ್ವೈಸರ್ ಊನಪ್ಪ ಟ್ರೈ ಮಾಡ್ಬೋದು ಅಂದ್ರೆ ಮಾತ್ರ ಮುಂದುವರಿರಿ. ನೀವು ಬೈನಾನ್ಸ್ ಪ್ಲಾಟ್ಫಾರ್ಮ್ ಅನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತಿದ್ದೀನಿ, ಹೇಗೆ ವರ್ಕ್ ಆಗುತ್ತೆ ತಿಳ್ಕೊಳ್ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ನೀವು ಕ್ಲಿಕ್ ಮಾಡಿ ಈ ಪ್ಲಾಟ್ಫಾರ್ಮ್ನ ಬಗ್ಗೆ ತಿಳ್ಕೊಳ್ಬಹುದು, ಅದನ್ನ ಎಕ್ಸ್ಪ್ಲೋರ್ ಮಾಡಬಹುದು. ಜೊತೆಗೆ ವೆಲ್ಕಮ್ ಬೋನಸ್ ಸಿಗುತ್ತೆ ನಿಮಗೆ. ಈ ಟ್ರೇಡಿಂಗ್ ಮಾಡ್ತಿರಲ್ಲ ಅದರ ಟ್ರೇಡಿಂಗ್ ಫೀ ರಿಬೇಟ್ಗಳು ಇಂಥವೆಲ್ಲ ಬೇಸಿಕ್ ವೆರಿಫಿಕೇಶನ್ ಮುಗಿಸಿದ್ರು ಸಹ ನೀವು ಆ ಆಫರ್ಗೆ ಎಲಿಜಿಬಲ್ ಆಗ್ತೀರಿ. ನಿಮಗೆ ಸೂಟ್ ಆಗುತ್ತೆ ಅಂದ್ರೆ ಮಾತ್ರ ಮುಂದುವರಿರಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಈ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಇನ್ವೆಸ್ಟ್ಮೆಂಟ್ ಮಾಡಿನೇ ಹಣ ಗಳಿಸಿದವರಿದ್ದಲ್ಲ, ಸಂಪತ್ತು ಸೃಷ್ಟಿ ಮಾಡಿದವರು, ಅವರಿಂದ ಕಲಿಬೇಕಾಗಿರುವ 3ನೇ ಲೆಸನ್ ಏನಪ್ಪಾ ಅಂತ ಅಂದ್ರೆ,
ಡಾಟಾ ನಿಮಗೆ ಸಹಾಯ ಮಾಡೋದಕ್ಕೆ ಅವಕಾಶ ಕೊಡಿ. ಅಂದರೆ ಕೆಲ ನಂಬರ್ಸ್ಗಳಿರ್ತವೆ, ಕೆಲ ಪ್ಯಾಟ್ರನ್ಸ್ ಇರ್ತವೆ, ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಜಿಮ್ ಸೈಮನ್ಸ್ ಮ್ಯಾಥಮೆಟಿಕ್ಸು, ಕಂಪ್ಯೂಟರ್ ಆಲ್ಗೋರಿದಮ್ಮು, ಹಿಸ್ಟಾರಿಕಲ್ ಡಾಟಾ ಸೆಟ್ಟು ಇಂಥದ್ದನ್ನೆಲ್ಲ ಬಳಸ್ಕೊಂಡು ಮಾರ್ಕೆಟ್ನಲ್ಲಿ ಕೆಲ ಸಿಮಿಲರ್ ಪ್ಯಾಟ್ರನ್ಸನ್ನು ಇವರು ಗಮನಿಸೋರು. ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಅಕ್ಷಯ ತೃತೀಯ ಅಥವಾ ದೀಪಾವಳಿ ಸುತ್ತಮುತ್ತ ಆಷಾಢದ ಮಂತ್ ಇದೆಯಲ್ವಾ, ಅವಾಗ ಚಿನ್ನದ ಬೆಲೆ ಸ್ವಲ್ಪ ಡಿಮಾಂಡ್ ಇಲ್ಲದೆ ಇರೋ ಕಾರಣಕ್ಕೆ ಬೀಳುತ್ತೆ. ಅದಾದ ನಂತರದಲ್ಲಿ ಅದು ಪಿಕ್ ಆಗುತ್ತೆ ಅನ್ನೋದು ಒಂದು ಪ್ಯಾಟ್ರನ್ ಇದೆ. ಸೊ ಈ ಥರದ ಕೆಲ ಪ್ಯಾಟ್ರನ್ಗಳು ಸ್ಟಾಕ್ ಮಾರ್ಕೆಟ್ನಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಡಾಟಾ, ಕಂಪ್ಯೂಟರ್, ಆಲ್ಗೋರಿದಮು ಇದನ್ನು ಬಳಸ್ಕೊಂಡು ಅವರು ಕಂಡುಕೊಳ್ಳೋರು. ಸೊ ಇದಕ್ಕೆ ನಿಮಗೆ ಏನೋ ದೊಡ್ಡ ಮಟ್ಟದ ಮ್ಯಾಥಮೆಟಿಕ್ಸ್ ಡಿಗ್ರಿ ಇದ್ರೆ ಮಾತ್ರ ಆಗುತ್ತೆ ಅಂತೆಲ್ಲ ಏನಿಲ್ಲ. ಕೋರ್ ಲೆಸನ್ ಏನಪ್ಪಾ ಅಂತಂದ್ರೆ, ನಂಬರ್ಸ್ ಡಿಸಿಷನ್ ಅನ್ನು ತಗೊಳ್ಳೋದಕ್ಕೆ ನಿಮಗೆ ಹೆಲ್ಪ್ ಮಾಡಬೇಕು, ಹ್ಯೂಮನ್ ಎಮೋಷನ್ಸ್ ಅಲ್ಲ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಸ್ಟಾಕ್ ಇದೆ ಅಂದ್ಕೊಳ್ಳಿ, ದೊಡ್ಡ ಮಟ್ಟದಲ್ಲಿ ಅದು ಈಗಾಗಲೇ ರಿಟರ್ನ್ಸ್ ಕೊಟ್ಬಿಟ್ಟಿದೆ, ಇತ್ತೀಚೆಗೆ ಸಡನ್ ಆಗಿ ಹೈಕ್ ಆಗಿಬಿಟ್ಟಿದೆ ಅಂದ್ಕೊಳ್ಳಿ. ನೀವು ಅದನ್ನ ಎಲ್ಲಿ ಮಾರಾಟ ಮಾಡಬೇಕು ಅಂತ ಹೆಂಗೆ ತಿಳ್ಕೊಳ್ಳೋದು? RSI ಅಂತ ಒಂದು ಇಂಡಿಕೇಟರ್ ಇದೆ, ಇದೊಂದು ಟೆಕ್ನಿಕಲ್ ಇಂಡಿಕೇಟರ್. ಅದೇನು ಹೇಳುತ್ತೆ, 70ಗೆಲ್ಲ ಹೋಯ್ತು ಅಂದ್ಕೊಳ್ಳಿ, ಓವರ್ ಬಾಟ್ ಝೋನಲ್ಲಿ ಇದೆ, ತುಂಬಾ ಜನ ಖರೀದಿ ಮಾಡಿಬಿಟ್ಟಿದ್ದಾರೆ ಅಂತ ಅರ್ಥ. ಅಷ್ಟು ಖರೀದಿ ಮಾಡಿದ ಮೇಲೆ ಮೇ ಬಿ ಜನ ಮಾರೋದಕ್ಕೆ ಸ್ಟಾರ್ಟ್ ಮಾಡಬಹುದು ಅಂತ RSI 70 ಕ್ರಾಸ್ ಆದ್ರೆ ತೋರಿಸುತ್ತೆ. ಅದೇ RSI ನಿಮಗೆ 30ಗೆ ಬಂತು ಅಂದ್ಕೊಳ್ಳಿ, ಅದೊಂದು ಟೆಕ್ನಿಕಲ್ ಇಂಡಿಕೇಟರ್, 30ಕ್ಕೆ ಬಂದ್ಬಿಟ್ಟಿದೆ ಅಂತಂದ್ರೆ ಓವರ್ ಸೋಲ್ಡ್ ಝೋನ್ನಲ್ಲಿ ಇದೆ, ಜನ ಮಾರಾಟ ಮಾಡ್ತಾನೆ ಇದ್ದಾರೆ ಅಂತ ಅರ್ಥ. ಸೊ 30ಕ್ಕೆ ಬಂದು ಬಾಟಮ್ ರೀಚ್ ಆದ್ಮೇಲೆ ಮೇ ಬಿ ಒಳ್ಳೆ ಕಂಪನಿ ಆದ್ರೆ ಜನ ಮತ್ತೆ ಖರೀದಿ ಮಾಡೋಕೆ ಸ್ಟಾರ್ಟ್ ಮಾಡ್ಬೋದು, ಒಳ್ಳೆ ವ್ಯಾಲ್ಯೂಯೇಷನ್ಗೆ ಸಿಗ್ತಿದೆ ಅಂತ ಮತ್ತದು ಮೇಲೆ ಹೋಗೋದಕ್ಕೆ ಅವಕಾಶ ಇರಬಹುದು ಅಂತ. ಇದೆಲ್ಲ ಟೆಕ್ನಿಕಲ್ ಇಂಡಿಕೇಟರ್ಸ್ ಇದೆ, ಯಾವುದು ಗ್ಯಾರಂಟಿ ಅಲ್ಲ. ಸೊ ಈ ಥರದ್ದು ಇದೊಂದು ಪ್ಯಾಟ್ರನ್. ಈ ಥರದ ಪ್ಯಾಟ್ರನ್ಗಳನ್ನು ಈ ಜಿಮ್ ಸೈಮನ್ಸ್ ಅನ್ನೋರು ಹುಡುಕೊಂಡು ಅವರು ಡಿಸಿಷನ್ ಅನ್ನ ತಗೊಳ್ಳೋರು. ನೀವು ಸಹ ಹಾಗೇನೆ. ಇದಕ್ಕೆ ಇನ್ನೊಂದು ಸಿಂಪಲ್ ಎಕ್ಸಾಂಪಲ್ ಅಂದ್ರೆ, ನಾನು ಒಂದು ಕಡೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ, ಈ ಇನ್ವೆಸ್ಟ್ಮೆಂಟ್ ನನಗೆ 25% ರಿಟರ್ನ್ಸ್ ಕೊಟ್ಟರೆ ಮಾತ್ರ ಮಾರಾಟ ಮಾಡ್ತೀನಿ, ಇಲ್ಲ ಅಂದ್ರೆ ನಾನು ಮಾರಾಟ ಮಾಡಲ್ಲ, ಏನೋ ಒಂದು ನಂಬರ್ ಇದೆ ಅಲ್ಲಿ. ಸೊ ಈ ಥರದ್ದೇನೋ ಒಂದು ರಿಸರ್ಚ್ ಓರಿಯೆಂಟೆಡ್ ಡಾಟಾ ಡ್ರಿವನ್ ಡಿಸಿಷನ್ಸ್ ಅನ್ನ ಇವರು ತಗೊಳ್ಳೋರು. 6th ಚಾಪ್ಟರ್ ಏನರ ಬಗ್ಗೆ ಮಾತಾಡುತ್ತೆ ಅಂತಂದ್ರೆ, ಅವರ ಥಿಂಕಿಂಗ್ ಅನ್ನ ಗಮನಿಸಿ ನೀವು. ಒಬ್ಬೊಬ್ರದ್ದು ಒಂದೊಂದು ಆಲೋಚನೆ, ಬಟ್ ಎಲ್ಲರ ಆಲೋಚನೆ ಸಂಪತ್ತು ಸೃಷ್ಟಿ ಮಾಡೋದು. ವಾರೆನ್ ಬಫೆಟ್ ಏನ್ ಮಾಡಿದ್ರು, ಕ್ವಾಲಿಟಿ ಬಿಸ್ನೆಸ್ ಕಮ್ಮಿ ದುಡ್ಡಿಗೆ ತಗೊಳ್ಳೋದಕ್ಕೆ ಟ್ರೈ ಮಾಡಿದ್ರು. ಪ್ರೈಮರಿ ಫೋಕಸ್ ಏನು, ಬಿಸ್ನೆಸ್ ಫಂಡಮೆಂಟಲ್ ಚೆನ್ನಾಗಿರ್ಬೇಕು, ಆ ಕಂಪನಿಗೆ ಬೇರೆ ಕಾಂಪಿಟೇಷನ್ ಇರಬಾರ್ದು ಅಂತ. ಪೀಟರ್ ಲಿಂಚ್ ಪ್ರತಿದಿನದ ನಮ್ಮ ಸುತ್ತಮುತ್ತ ಇರೋ ಪ್ರಾಡಕ್ಟು ಅದಕ್ಕಿರುವ ಡಿಮಾಂಡ್ ಅನ್ನು ನೋಡಿಕೊಂಡು ಅವರು ಡಿಸೈಡ್ ಮಾಡೋರು. ಕನ್ಸ್ಯೂಮರ್ ಅಡಾಪ್ಷನ್ ಅಂದ್ರೆ ಜನ ಆ ವಸ್ತುನ ಕೊಂಡ್ಕೊಳ್ತಾ ಇದ್ದಾರೆ, ಅರ್ನಿಂಗ್ಸ್ ಎಷ್ಟರ ಮಟ್ಟಿಗಿದೆ, ಎಷ್ಟರ ಮಟ್ಟಿಗೆ ಕಂಪನಿ ಸಂಪಾದಿಸ್ತಿದೆ, ಬೆಳೆಯೋದಕ್ಕೆ ಅವಕಾಶ ಇದೆಯಾ, ಇದನ್ನ ನೋಡೋರು. ಜಿಮ್ ಸೈಮನ್ಸು ಡಾಟಾ, ಸ್ಟ್ಯಾಟಿಸ್ಟಿಕಲ್ ಪ್ಯಾಟರ್ನ್, ರೂಲ್ಸು ಇಂಥದ್ದನ್ನ ಬಳಸ್ಕೊಳ್ಳೋರು. ನಂಬರ್ಸ್ ಇಷ್ಟು % ಇದ್ರೆ ಮಾತ್ರ ನೀವು ತಗೋಬೇಕು, ಈ ಇಂಡಿಕೇಟರ್ ಹಿಂಗಿದ್ರೆ ಮಾತ್ರ ನೀವು ಹೂಡಿಕೆ ಮಾಡಬೇಕು, ಈ ಥರದ್ದು. ಸೊ ಸಿಸ್ಟಮ್ಯಾಟಿಕ್ ಲಾಜಿಕ್ ಇರ್ತಿತ್ತು, ಎಮೋಷನ್ಲೆಸ್ ಎಕ್ಸಿಕ್ಯೂಷನ್. ನಂಬರ್ ಏನು ಹೇಳುತ್ತೆ ಅದನ್ನು ಕೇಳು, ನಿನಗೇನು ಅನ್ಸುತ್ತೆ ಅನ್ನೋದು ಬೇಡ ಅನ್ನೋ ಥರದ್ದು ಜಿಮ್ ಸೈಮನ್ಸ್. ಸೊ ನೀವು ಯಾವುದನ್ನ ನೆಚ್ಕೊಂಡು ಮುಂದುವರಿತಿದ್ದೀರಿ, ನಿಮ್ಮ ಆಲೋಚನೆ ಏನು ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್. ಈಗ ನೀವು ಬಿಗಿನರ್ ಅಂದ್ಕೊಳ್ಳಿ, ನನಗೆ ಈ ವಾರನ್ ಬಫೆಟ್, ಜಿಮ್ ಸೈಮನ್ಸ್, ಪೀಟರ್ ಲಿಂಚ್ ಇವರೆಲ್ಲ ಪಕ್ಕಕ್ಕೆ ಬಿಟ್ಬಿಡಿ, ನನಗೆ ಜನಸಾಮಾನ್ಯರಿಗೆ ಅನ್ನೋ ಥರ ನೀವು ಹೇಳಿ ಅನ್ನೋದಾದ್ರೆ, ರೂಲ್ ನಂಬರ್ 1 ಏನಪ್ಪಾ ಅಂತಂದ್ರೆ, ಅತಿ ಆಸೆನೂ ಬೇಡ, ಅತಿಯಾದ ಭಯನೂ ಬೇಡ. ನೀವು ಹೂಡಿಕೆ ಮಾಡ್ತಿದ್ದೀರಿ, ಒಂದು 20% ಬಿದ್ದ ತಕ್ಷಣ ಯಪ್ಪ ಮಾರ್ಬಿಡ್ತೀನಿ ಅಂತ ಅಂದ್ಕೋಬೇಡಿ. 20% ಲಾಭ ಬಂದ ತಕ್ಷಣ ನಾನು ಜಗತ್ತನ್ನೇ ಗೆದ್ದೆ ಅನ್ನೋದು ಬೇಡ. ನೀವು ದುಡ್ಡು ಹಾಕಿದ್ದೀರಿ ಅನ್ನೋದಾದ್ರೆ, ಆ ಬಿಸ್ನೆಸ್ ಬೆಳೆಯುತ್ತೆ ಅನ್ನೋ ನಂಬಿಕೆ ಇದ್ರೆ ಲಾಂಗ್ ರನ್ಗೆ ನೀವು ವೆಯ್ಟ್ ಮಾಡಬೇಕು. ಎರಡನೇದು ಟೈಮ್ ಹೊರೈಸನ್, ಅದನ್ನ ನೀವು ನೋಡ್ಕೊಳ್ಬೇಕಾಗುತ್ತೆ. ಒಂದು ಟೈಮ್ ಟೇಬಲ್ ಇರಬೇಕಾಗುತ್ತೆ. ರೆಗ್ಯುಲರ್ ಆಗಿ ಹೂಡಿಕೆ ಮಾಡೋದು ಒಂದು ಟೈಮ್ ಲೈನು, ಎಷ್ಟು ವರ್ಷ ಹೂಡಿಕೆ ಮಾಡ್ತೀನಿ ಅನ್ನೋ ಡಿಸಿಷನ್ ಅನ್ನು ತಗೊಂಡು ಮುಂದುವರಿರಿ. ಒಂದೊಳ್ಳೆ ಬಿಸ್ನೆಸ್, ತಿಂಗಳಿಗೆ 5,000 ರೂಪಾಯಿ ಹಾಕ್ತೀರಾ, ವರ್ಷಕ್ಕೆ 60,000, 10 ವರ್ಷಕ್ಕೆ 6 ಲಕ್ಷ, 20 ವರ್ಷಕ್ಕೆ 12 ಲಕ್ಷ ರೂಪಾಯಿ ಆಯಿತು. 12 ಲಕ್ಷ ರೂಪಾಯಿ ನಿಮ್ಮ ಹೂಡಿಕೆ. ಈ ಬಿಸ್ನೆಸ್ ಚೆನ್ನಾಗಿದೆ ಅನ್ನೋದನ್ನ ನೀವು ಆಯ್ಕೆ ಮಾಡ್ಕೊಂಡಿದ್ರೆ 12 ಲಕ್ಷ ಎಷ್ಟು ಮಟ್ಟಿಗೆ ಬೆಳೆಯೋದಕ್ಕೆ ಅವಕಾಶ ಇರುತ್ತೆ ಆಲೋಚನೆ ಮಾಡಿ ನೋಡಿ. ಈಗ ನಮ್ಮ ದೇಶದಲ್ಲಿರೋ ದೊಡ್ಡ ದೊಡ್ಡ ಬ್ಯಾಂಕ್ಗಳಪ್ಪ, ಅವ್ರೇನಾದ್ರೂ ಪ್ರಾಡಕ್ಟ್ ಅನ್ನ ಮಾರಾಟ ಮಾಡ್ತಿದಾರ, ಸರ್ವಿಸ್ ಅನ್ನ ಕೊಡ್ತಾ ಇದ್ದಾರೆ. ನಮ್ಮ ದುಡ್ಡನ್ನ ಸೇಫ್ ಆಗಿಡ್ತಾರೆ, ನಮ್ಮ ದುಡ್ಡಿನ ಜೊತೆಗೆ ನಮ್ಗೆ ಬೇಕಾಗಿರೋ ಸರ್ವಿಸ್ಗಳನ್ನ ಕೊಡ್ತಾ ಇದ್ದಾರೆ. ನಮ್ಮ ದುಡ್ಡನ್ನ ಡೆಪಾಸಿಟ್ ತರ ಕಲೆಕ್ಟ್ ಮಾಡಿ ಲೋನ್ ರೂಪದಲ್ಲಿ ಕೊಟ್ಟು ಅವರು ಸಂಪಾದನೆ ಮಾಡ್ತಾ ಇದ್ದಾರೆ. ಈ ಬಿಸ್ನೆಸ್ ನಲ್ಲಿ ಏನಾದ್ರೂ ಕುಂದುಕೊರತೆಗಳು ಅಂತ ನಿಮ್ಗೆ ಕಾಣ್ತಾ ಇದೆಯಾ? ಇಲ್ಲ, ಲಾಭ ಮಾಡೇ ಮಾಡುತ್ತಪ್ಪ. ಫಿನಾನ್ಷಿಯಲ್ ಸರ್ವಿಸಸ್ ಅಂದ್ಕೊಂಡ್ರೆ ಅದಕ್ಕೆ ಅವಕಾಶ ಇರುತ್ತೆ. ಅಂಥದ್ರ ಮೇಲೆ ನಾವು ಇನ್ವೆಸ್ಟ್ ಮಾಡೋದಕ್ಕೆ ಆಲೋಚನೆ ಮಾಡಬಹುದು. ಸೊ ಕಾಂಪಿಟೇಟಿವ್ ಅಡ್ವಾಂಟೇಜ್ ಈ ಥರದನ್ನೆಲ್ಲ ನಾವು ನೋಡಬೇಕು. ಅಂಥ ಬಿಸ್ನೆಸ್ನಲ್ಲಿ ನಿಮ್ಮ ಹತ್ರ ಏಕ್ದಮ್ ಹಾಕೋದಕ್ಕೆ ದುಡ್ಡಿಲ್ಲ ಅಂದರೆ ಪ್ರತಿ ತಿಂಗಳು ಸ್ವಲ್ಪ ಸ್ವಲ್ಪ ಹಣವನ್ನು ಹಾಕೊಂಡು ಹೋಗಿ. ನಿಮಗೆ ಯಾವ ಇನ್ವೆಸ್ಟ್ಮೆಂಟ್ ಅರ್ಥ ಆಗುತ್ತೆ ಅದ್ರ ಮೇಲೆ ಮಾತ್ರ, ಯಾವ ಬಿಸ್ನೆಸ್ ಅರ್ಥ ಆಗುತ್ತೆ ಅದ್ರ ಮೇಲೆ ಮಾತ್ರ ದುಡ್ಡು ಹಾಕಿ. ರೂಲ್ ನಂಬರ್ 3, ಮೂರನೇದೇನಪ್ಪ ಅಂತಂದ್ರೆ, ನಿಮ್ಮ ಸರ್ಕಲ್ ಆಫ್ ಕಂಪೀಟೆನ್ಸ್ ಏನಿರ್ತದೆ ಅದರಲ್ಲಿ ನೀವು ಹೂಡಿಕೆ ಮಾಡಬೇಕು. ಏನದು ಸರ್ಕಲ್ ಆಫ್ ಕಂಪೀಟೆನ್ಸ್ ಅಂತ ಅಂದ್ರೆ, ಈ ಫ್ಯೂಚರ್ ಅಂಡ್ ಆಪ್ಷನ್ಸ್ ಬಗ್ಗೆ ಜನ ಮಾತಾಡೋದನ್ನ ಕೇಳಿರ್ತೀರಿ, ಲೆವರೇಜ್ ಅಂತೆಲ್ಲ ಮಾತಾಡೋದನ್ನ ಕೇಳಿರ್ತೀರಿ. ನಿಮ್ಮ ಹತ್ರ 1 ಲಕ್ಷ ಇದೆ,
ಪ್ಲಾಟ್ಫಾರ್ಮ್ 5 ಲಕ್ಷ ಕೊಡುತ್ತೆ, 6 ಲಕ್ಷ ಒಟ್ಟಿಗೆ ಹೂಡಿಕೆ ಮಾಡ್ಬಿಡಿ, ಲಾಭ ಬಂದ್ರೆ 6 ಲಕ್ಷದ ಮೇಲೆ ಬರುತ್ತೆ. ಇಲ್ಲ, ಲಾಸ್ ಆದ್ರೆ 6 ಲಕ್ಷದ ಮೇಲೆ ಆಗುತ್ತೆ. ನಿಮಗೆ ಯಾವ್ದು ಅರ್ಥ ಆಗುತ್ತೋ ಅದ್ರಲ್ಲಿ ಹಾಕಬೇಕು. ನಾವಾಗಲೇ ಮಾತಾಡಿದ್ವಿ ಅದನ್ನ. ಜೊತೆಗೆ ರೆಗ್ಯುಲೇಟೆಡ್ ಬಿಸ್ನೆಸ್ಗಳ ಮೇಲೆ ಮಾತ್ರ ನೀವು ದುಡ್ಡು ಹಾಕಿ. ಈಗ ಬ್ಯಾಂಕ್ನಲ್ಲಿ ದುಡ್ಡಿಟ್ಟೆ, ಬ್ಯಾಂಕ್ ಮೋಸ ಮಾಡಿದ್ರೆ RBIನ ಕೇಳ್ಬೋದು. ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಹಾಕ್ತೆ, ಯಾವುದೋ ಕಂಪನಿ ಮೋಸ ಮಾಡ್ತಿದೆ ಅನ್ನೋ ಥರ ಆದರೆ ಸೆಬಿ ನೋಡ್ಕೊಳ್ಳುತ್ತೆ ಅಲ್ವಾ? ಈ ಥರ ರೆಗ್ಯುಲೇಟೆಡ್ ಅಸೆಟ್ಗಳ ಮೇಲೆ ನೀವು ದುಡ್ಡು ಹಾಕಬೇಕು. ಚಿಟ್ ಫಂಡ್ಸು, ನಮ್ಮ ಮನೆ ಪಕ್ಕದಲ್ಲೂ ಯಾರೋ ಒಬ್ರು ನಡೆಸ್ತಿದ್ದಾರೆ ಚಿಟ್ ಫಂಡು. ಸರ್ಕಾರದ ಕಡೆಯಿಂದನೂ ಚಿಟ್ ಫಂಡ್ ಇದೆ. ಈಗ MSIL, ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ಸ್, ಕರ್ನಾಟಕ ಸರ್ಕಾರದ ಕಡೆಯಿಂದ ಚಿಟ್ ಫಂಡ್ಸ್ ಇದೆ. ಸೊ ಎರಡರಲ್ಲಿ ಯಾವ್ದು ರೆಗ್ಯುಲೇಟೆಡ್? ಸರ್ಕಾರದ ರೆಗ್ಯುಲೇಟೆಡ್. ಸೊ ನೀವು ಅದರಲ್ಲಿ ನೀವು ದುಡ್ಡು ಹಾಕಬಹುದು. ನೀವೇನ್ ಮಾಡಬೇಕು, ನಿಮ್ಗೆ ಅರ್ಥ ಆಗೋದು, ಒಂದು ವೇಳೆ ಮೋಸ ಆದರೆ ಯಾರೋ ಬಂದು ನಿಮ್ಮ ರೈಟ್ಸ್ ಅನ್ನ ಕಾಪಾಡ್ತಾರೆ, ರೆಗ್ಯುಲೇಟೆಡ್ ಇದೆ ಅಂತ ಅಸೆಟ್ಗಳ ಮೇಲೆ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡಿ. ಹಾಗಾದ್ರೆ 4ನೇದೇನು? ಡೈವರ್ಸಿಫಿಕೇಶನ್ ಮತ್ತೆ ಲಿಕ್ವಿಡಿಟಿಯನ್ನ ಪ್ರೊಟೆಕ್ಟ್ ಮಾಡೋದು. ನೀವು ಇವಾಗ ದುಡ್ಡು ಹಾಕಿದಿರಿ, ಬೇಕಂದಾಗ ವಿತ್ಡ್ರಾ ಮಾಡ್ಕೊಳಕ್ ಆಗಲ್ಲ ಅನ್ನೋದಾದ್ರೆ ಆ ಥರದ ಇನ್ವೆಸ್ಟ್ಮೆಂಟ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಡಿ. ನಿಮಗೆ ಕಮಿಟ್ಮೆಂಟ್ ಇದ್ರೆ ಆ ಥರದ ಮೇಲೆ ಹಾಕಕ್ಕೆ ಹೋಗ್ಬೇಡಿ. ಕಮಿಟ್ಮೆಂಟ್ ಇಲ್ಲದೆ ಇರೋ ಹಣವನ್ನ ಹಾಕಬೇಕು, ಯಾಕಂದ್ರೆ ಲಾಂಗ್ ರನ್ನಿಗೆ ಅದು ಬೆಳಿಬೇಕಲ್ವಾ. ಜೊತೆಗೆ ಡೈವರ್ಸಿಫಿಕೇಶನ್, ಯಾವುದೋ ಒಂದ್ರ ಮೇಲೆ ದುಡ್ಡು ಹಾಕೋದು, ದುಡ್ಡೆಲ್ಲ ಚಿನ್ನದ ಮೇಲೆ ಹಾಕ್ಬಿಡೋದು, ಇರೋ ದುಡ್ಡೆಲ್ಲ ಸ್ಟಾಕ್ ಮಾರ್ಕೆಟ್ ಮೇಲೆ ಹಾಕೋದು, ಹಂಗೆ ಹಾಕೋದು ಬೇಡ. ಬೇರೆ ಬೇರೆ ಕಡೆಗಳಲ್ಲಿ ಚಿನ್ನನೂ ಬೇಕು, ಸ್ಟಾಕ್ ಮಾರ್ಕೆಟು ಬೇಕು, FDನೂ ಬೇಕು, ಸೇವಿಂಗ್ಸ್ ಅಕೌಂಟು ಬೇಕು. ಅದರ ಬಗ್ಗೆ ಆಲೋಚನೆ ಮಾಡಿ. ಸೊ ನೀವು ಈಗ ತಾನೇ ಸ್ಟಾರ್ಟ್ ಮಾಡ್ತಿದ್ದೀನಿ ಅನ್ನೋದಾದ್ರೆ ಒಂದು ಫ್ರೇಮ್ ವರ್ಕ್ ಇದೆ. ಏನದು? ಒಂದು ಆಬ್ಜೆಕ್ಟಿವ್ ಇರಬೇಕು ನಿಮಗೆ. ಏನು ಆ ಆಬ್ಜೆಕ್ಟಿವ್ ಅಂತ ಅಂದರೆ, ಶಾರ್ಟ್ ಟರ್ಮಿಗೆ ಬೇಕಾ, ಲಾಂಗ್ ಟರ್ಮಿಗೆ ಬೇಕಾ, ಅಥವಾ ನನ್ನ ಹಣ ಡಬಲ್ ಆಗಬೇಕಾ, ಮಾರ್ಕೆಟ್ ರಿಸ್ಕ್ ಇರಬೇಕಾ ಬೇಡವಾ, ನನ್ನ 1 ಲಕ್ಷ ರೂಪಾಯಿ ನಾನು ಹಾಕಿರೋದು 50,000 ರೂಪಾಯಿಗೆ ಬಿದ್ದೋಯ್ತು ಅನ್ಕೊಳ್ಳಿ, ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ, ಹಂಗೆಲ್ಲ ಇದ್ರೆ ನೀವು ಗೌರ್ಮೆಂಟ್ ಸ್ಕೀಮಲ್ಲಿ ಇಡಬೇಕಾಗುತ್ತೆ. ಸೊ ನಿಮ್ಮ ಆಬ್ಜೆಕ್ಟಿವ್ ಏನು ಅನ್ನೋದನ್ನ ಆಲೋಚನೆ ಮಾಡಿ. 2ನೇದು ರೆಗ್ಯುಲೇಟೆಡ್ ಡೈವರ್ಸಿಫೈಡ್ ಪ್ರಾಡಕ್ಟ್ನಲ್ಲಿ ನೀವು ದುಡ್ಡು ಹಾಕಿ. 3ನೇದು ಸಿಸ್ಟಮ್ಯಾಟಿಕಲಿ ಇನ್ವೆಸ್ಟ್ಮೆಂಟ್ ಮಾಡಿ. ಏನೇ ಸಮಸ್ಯೆ ಇರಲಿ, ನಾನು ಪ್ರತಿ ತಿಂಗಳು ಇಂಥ ತಾರೀಕಿಗೆ ನಾನು ದುಡ್ಡು ಹಾಕ್ತಾ ಹೋಗ್ತೀನಿ ಅನ್ನೋದು. ಸಿಸ್ಟಮ್ಯಾಟಿಕಲಿ ತಿಂಗಳ ದುಡ್ಡು ಹೋಗಬೇಕು. 4ನೇದು ಡ್ಯೂ ಡಿಲಿಜೆನ್ಸ್ ಮಾಡಬೇಕು. ನೀವು ಒಂದು ಸ್ಟಾಕ್ ಅಂದ ಕೂಡಲೇ ಯಾರೋ ಹೇಳಿದ್ರು ಅಂತ ಇನ್ವೆಸ್ಟ್ಮೆಂಟ್ ಮಾಡೋದಲ್ಲ. ಅದು ಎಷ್ಟು ದೊಡ್ಡ ಬಿಸ್ನೆಸ್ಸು, ಎಷ್ಟು ಸಾಲ ಮಾಡ್ಕೊಂಡಿದೆ, ಎಲ್ಲ ಡೀಟೇಲ್ಸು ಪಬ್ಲಿಕ್ ಡೊಮೈನಲ್ಲಿ ಸಿಗುತ್ತೆ. ಅದನ್ನು ನೋಡಿಕೊಂಡು ನಿಮಗೆ ಓಕೆ ಅನ್ಸಿದ್ರೆ ಮಾತ್ರ ದುಡ್ಡು ಹಾಕಿ. 5ನೇದು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅನ್ನ, ಅಂದ್ರೆ ನಾನು 15 ವರ್ಷ, 20 ವರ್ಷ, 30 ವರ್ಷ ಅನ್ನೋ ಥರದ ಆಲೋಚನೆ ಇಲ್ಲ ಅಂತಂದ್ರೆ ದುಡ್ಡನ್ನ ಹಾಕೋದಕ್ಕೆ ಹೋಗಬೇಡಿ. ಎಷ್ಟೋ ಜನ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ, 2-3 ವರ್ಷಕ್ಕೆ ದುಡ್ಡು ಎತ್ಕೊಂಡ್ಬಿಡ್ತಾರೆ, ಅದಕ್ಕೆ ಅವರು ದುಡ್ಡು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಆ ತಪ್ಪು ನೀವು ಮಾಡಬೇಡಿ. ಸೊ ಫೈನಲಿ ಇದೆಲ್ಲವನ್ನು ಅರ್ಥ ಮಾಡಿಕೊಂಡು ನೀವು ಹೂಡಿಕೆ ಮಾಡ್ತೀರಿ ಅಂತ ನಾನಂತೂ ಆಶಿಸ್ತೀನಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪದೇ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್. ಬ್ರಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.